ಉತ್ತರ ಕನ್ನಡದ ಕೆಲ ಕಡೆ ಅಕಾಲಿಕ ಮಳೆ ಹೆದ್ದಾರಿ ಸಂಪೂರ್ಣವಾಗಿ ದುರಸ್ತಿಯಾಗಿದೆ. ಕೆಸರುಗದ್ದೆಯಂತಾದ ಕುಮಟಾ ಶಿರಸಿ ರಸ್ತೆ ಅಪೂರ್ಣ ಹೆದ್ದಾರಿ ಕಾಮಗಾರಿಯಲ್ಲಿ ವಾಹನಗಳು ಪರದಾಟವನ್ನು ನಡೆಸ್ತಾ ಇದೆ. ಜೀವ ಕೈಯಲ್ಲಿ ಹಿಡಿದು ವಾಹನ ಸವಾರರು ಸಂಚಾರವನ್ನು ಮಾಡ್ತಾರೆ. ಶಿರಸಿ ಜಾತ್ರೆ ಹಿನ್ನೆಲೆಯಲ್ಲಿ ಸಾವಿರಾರು ವಾಹನಗಳು ಈ ರಸ್ತೆಯಲ್ಲಿ ಸಂಚಾರವನ್ನು ಮಾಡುತ್ತೆ. ವಾಹನ ಚಾಲಕರು ಸ್ವಲ್ಪ ಯಾಮಾರಿದ್ರು ಕೂಡ ಅವರ ಪ್ರಾಣಕ್ಕೆ ಕುತ್ತು. ಉತ್ತರ ಕನ್ನಡದ ದೇವಿ ಮನೆಘಟ್ಟ ಆ ರಸ್ತೆ ಸಂಪೂರ್ಣವಾಗಿ ದುರಸ್ತಿಯಿಂದ ಕೂಡಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ ನೋಡಿ, ಬಸ್ ಬರ್ತಾ ಇದೆ, ಸಂಪೂರ್ಣವಾಗಿ ಆ ರಸ್ತೆ ಕೆಸರು ಗದ್ದೆಯಂತಾಗಿದೆ. ಸ್ವಲ್ಪ ಯಾಮಾರಿದ್ರು ಕೂಡ ಅವರ ಪ್ರಾಣಕ್ಕೆ ಕುತ್ತು. ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಪ್ರತಿನಿತ್ಯ ಇಲ್ಲಿ ಸಂಚಾರವನ್ನು ಮಾಡುತ್ತೆ. ಅಪೂರ್ಣವಾಗಿ ಕಾಮಗಾರಿ ನಡೆದಿಲ್ಲ ಕಾಮಗಾರಿ ಇನ್ನೂ ಕೂಡ ನಡೀತಾ ಇದೆ. ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಪ್ರತಿನಿತ್ಯ. ಶಿರಸಿ ಜಾತ್ರೆ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಈ ರಸ್ತೆಯಲ್ಲಿ ಸಂಚಾರವನ್ನು ಮಾಡುತ್ತೆ. ಅಪೂರ್ಣ ಹೆದ್ದಾರಿ ಕಾಮಗಾರಿಯಿಂದಾಗಿ ಈ ರೀತಿಯಾಗಿ ಅವ್ಯವಸ್ಥೆ ಉಂಟಾಗಿರೋದು ನೋಡಿ. ಒಂದು ಜಾತ್ರೆಗೋಸ್ಕರ ಬಸ್ ತೆರಳ್ತಾ ಇತ್ತು, ಆ ಬಸ್ ಆ ರಸ್ತೆಯಲ್ಲಿ ಪೇಚಾಡ್ತಾ ಇದೆ. ರಸ್ತೆ ಸಂಪೂರ್ಣವಾಗಿ ಕೆಸರು ಗದ್ದೆಯಂತಾಗಿದೆ. ಕಾಮಗಾರಿ ಇನ್ನೂ ಕೂಡ ನಡೀತಾ ಇದೆ, ಪೂರ್ಣಗೊಂಡಿಲ್ಲ. ಒಂದು ಕಡೆ ಜಾತ್ರೆ ಇದೆ, ಈ ಜಾತ್ರೆಗೋಸ್ಕರ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಈ ಜಾತ್ರೆಗೆ ಬರ್ತಾ ಇದೆ. ಹೀಗಾಗಿ ಪ್ರತಿನಿತ್ಯ ಕೂಡ ಇದೇ ರೀತಿಯಾದಂಥ ಸಮಸ್ಯೆಯನ್ನು ಅಲ್ಲಿರುವಂಥ ಪ್ರಯಾಣಿಕರು ಫೇಸ್ ಮಾಡ್ತಾ ಇದ್ದಾರೆ. ನೋಡಿ, 2 ದಿನಗಳ ಹಿಂದೆ ನಡೆದಂಥ ಘಟನೆ ಇದು. ರಸ್ತೆ ನೋಡಿ ಸಂಪೂರ್ಣವಾಗಿ ಕೆಸರು ಗದ್ದೆಯಂತಾಗಿದೆ. ಆ ರಸ್ತೆಯಲ್ಲಿ ಈ 2 ವೀಲರ್ ಬೈಕ್ ಕೂಡ ಹೋಗ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಆ ಜರುಕು ಹೊಡಿತಾ ಇದೆ ಅಂತ. ಪೇಚಾಡ್ತಾ ಇದ್ದಾರೆ ಆ ರಸ್ತೆಯಲ್ಲಿ ಸಂಚಾರ ಮಾಡಲಿಕ್ಕೆ. ಒಂದು ಕ್ಷಣ ಏನಾದರೂ ಯಾಮಾರಿದ್ರೆ ಅವರ ಪ್ರಾಣಕ್ಕೆ ಕುತ್ತು. ಆ ರೀತಿ ಇದೆ ರಸ್ತೆ. ಅಕಾಲಿಕ ಮಳೆಯಿಂದಾಗಿ ಹೆದ್ದಾರಿ ಸಂಪೂರ್ಣವಾಗಿ ದುಸ್ಥಿತಿಗೆ ತಲುಪಿದೆ. ಕಾಮಗಾರಿ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. 2 ದಿನಗಳ ಹಿಂದೆ ನಡೆದಿರುವಂಥ ಘಟನೆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ ನೋಡಿ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಈ ರಸ್ತೆಯಲ್ಲಿ ವಾಹನಗಳು ಸಂಚಾರವನ್ನು ಮಾಡುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಅವರ ಪ್ರಾಣಕ್ಕೆ ಕುತ್ತು. ಬಸ್ನಲ್ಲಿ ಹಲವಾರು ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಬಹಳ ದೊಡ್ಡ ದುರಂತ ಸಂಭವಿಸುತ್ತೆ ನೋಡಿ. ಒಂದು ಕಡೆ ಶಿರಸಿ ಜಾತ್ರೆ ಇದೆ. ಈ ಜಾತ್ರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ರಸ್ತೆಯಲ್ಲಿ ಪ್ರಯಾಣವನ್ನು ಮಾಡ್ತಾರೆ ನೋಡಿ. ಆ ರಸ್ತೆಯನ್ನು ನೋಡ್ಬೇಕು ಯಾವ ರೀತಿಯಾಗಿದೆ ನೋಡಿ. ರಸ್ತೆ ಸಂಪೂರ್ಣವಾಗಿ ಕೆಸರು ಗದ್ದೆಯಾಗಿರೋದು. ಸ್ಕಿಡ್ ಆಗುತ್ತೆ. ಈ ಬೈಕ್ ಏನಾದರೂ ನೀವು ಫಾಸ್ಟಾಗಿ ಹೋಗ್ಬೇಕಂದ್ರೆ ಆ ರಸ್ತೆಯಲ್ಲಿ ಬೈಕ್ ಸ್ಕಿಡ್ ಆಗಿಬಿಡುತ್ತೆ. ಅಂಥ ಪರಿಸ್ಥಿತಿ ಇರೋದು. ಕೂಡಲೇ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಅಂತ ಅಲ್ಲಿನ ಸ್ಥಳೀಯರು ಕೂಡ ಒತ್ತಾಯವನ್ನು ಮಾಡ್ತಾ ಇರೋದು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಸಂಪೂರ್ಣವಾಗಿ ಕೆಂಪು ಮಣ್ಣು. ಅದು ಈ ರಸ್ತೆಯಲ್ಲಿ ನೀರು ಜಾಸ್ತಿ ತುಂಬಿದೆ. ಹೀಗಾಗಿ ಸಂಪೂರ್ಣವಾಗಿ ಕೆಸರು ಗದ್ದೆಮಯವಾಗಿರೋದು. ಅಲ್ಲಿ ಸಂಚರಿಸುವಂಥ ಬೈಕ್ಗಳು ಸಂಚಾರ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಆ ಸ್ಕಿಡ್ ಆಗುತ್ತೆ ಬೈಕ್. ನೋಡಿ, ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಆ ಬೈಕ್ ಅಲ್ಲಿ ಸಂಚಾರ ಮಾಡೋಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ ಆ ಬೈಕ್ ಸವಾರರು. ಒಂದು ಕಡೆ ಬಸ್ ಕೂಡ ಅಲ್ಲಿ ಪೇಚಾಡ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿದಿನ ಈ ರಸ್ತೆಯಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಅಲ್ಲಿರುವಂಥ ಸ್ಥಳೀಯರು ಕೂಡ ಒತ್ತಾಯವನ್ನು ಮಾಡ್ತಾ ಇರೋದು, ಆದಷ್ಟು ಬೇಗ ಈ ಒಂದು ಈ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಅಂತ ಅಲ್ಲಿನ ಸ್ಥಳೀಯರು ಕೂಡ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೇಷಗಿರಿ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಶೇಷಗಿರಿ, ಇದು ಯಾವಾಗ ಕಾಮಗಾರಿ ಆರಂಭ ಆಗಿದ್ದು, ಇನ್ನೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ. ಅಲ್ಲಿರುವಂಥ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ನೋಡಿ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ವಾಹನಗಳು ಸಂಚಾರವನ್ನು ಮಾಡುತ್ತೆ. ಒಂದು ಕ್ಷಣ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರ ಪ್ರಾಣಕ್ಕೆ ಕುತ್ತು. ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ? ಹೌದು ಪ್ರವೀಣ್, ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಮತ್ತು ಕುಮಟಾವನ್ನು ಸಂಪರ್ಕಿಸುವಂತಹ ಹೆದ್ದಾರಿ ಇದು. ಕಳೆದ 5 ವರ್ಷಗಳಿಂದ ಈ ಒಂದು
ರಸ್ತೆ ಕಾಮಗಾರಿ ಆಗ್ತಾ ಇದೆ, ಆದ್ರೆ ಇದುವರೆಗೆ ಕೂಡ ಪೂರ್ಣಗೊಂಡಿಲ್ಲ. ಸಂಬಂಧಪಟ್ಟ ಗುತ್ತಿಗೆದಾರ ಕಂಪನಿ RNS ಇದುವರೆಗೆ ಕೂಡ ಕಾಮಗಾರಿ ಪೂರ್ಣಗೊಳಿಸದೇ ಇರುವುದರಿಂದ ಜನಸಾಮಾನ್ಯರ, ವಾಹನ ಸವಾರರ, ಬಸ್ ಚಾಲಕರ ಪರದಾಟ ಕೂಡ ಮುಂದುವರೆದೆ ಅಂತ ಹೇಳ್ಬೋದು. ಕಳೆದ 2-3 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಕೆಲ ಭಾಗಗಳಲ್ಲಿ ಮಳೆ ಕೂಡ ಬರ್ತಾ ಇದೆ. ಹೀಗಾಗಿ ಮಳೆಯ ಪರಿಣಾಮವಾಗಿ ರಸ್ತೆ ಕೂಡ ಸಂಪೂರ್ಣ ಹದಗೆಟ್ಟಿದೆ. ಹೀಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾಡುವಂತ ವಾಹನ ಸವಾರರು ಕಷ್ಟ ಕೂಡ ಅನುಭವಿಸ್ತಾ ಇದ್ದಾರೆ. ಕಳೆದ ಕೆಲ ತಿಂಗಳ ಹಿಂದಷ್ಟೇ ಈ ಒಂದು ಮಾರ್ಗ ಕೂಡ ಬಂದ್ ಮಾಡಲಾಗಿತ್ತು. ಭಾರಿ ವಾಹನಗಳ ಸಂಚಾರ ನಿಷೇಧಿಸಲಾಗಿತ್ತು. ಪರ್ಯಾಯ ಮಾರ್ಗವನ್ನು ಕೂಡ ತಿಳಿಸಲಾಗಿತ್ತು. ಅದೇ ರೀತಿ ಸರ್ಕಾರಿ ಬಸ್ಗಳಾಗಿರ್ಬೋದು, ಭಾರಿ ವಾಹನಗಳಾಗಿರ್ಬೋದು, ಬೇರೆ ಮಾರ್ಗಗಳ ಮೂಲಕ ಸಂಚರಿಸ್ತಾ ಇತ್ತು. ಆದ್ರೆ ಶಿರಸಿ ಮಾರಿಕಾಂಬಾ ಜಾತ್ರೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ರಸ್ತೆಯನ್ನು ಕೂಡ ಓಪನ್ ಮಾಡಿದೆ. ಹೀಗಾಗಿ ಈ ಒಂದು ಮಾರ್ಗದಲ್ಲಿ ಸರ್ಕಾರಿ ಬಸ್ಗಳಾಗಿರ್ಬೋದು, ಬೇರೆ ಬೇರೆ ವಾಹನಗಳು ಕೂಡ ಸಂಚಾರ ನಡೆಸ್ತಾ ಇದ್ದಾವೆ. ಈಗ 3 ದಿನಗಳ ಮಳೆ ಬರ್ತಾ ಇರುವುದನ್ನ ಮತ್ತೆ ರಸ್ತೆ ಹದಗೆಟ್ಟು ಚಾಲಕರು, ವಾಹನ ಸವಾರರು, ನಾಗರಿಕರ ಪರದಾಟ ಕೂಡ ಆಗ್ತದೆ ಅಂತ ಹೇಳ್ಬೋದು. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರು ಕೂಡ ಇದುವರೆಗೆ ರಸ್ತೆ ಕಾಮಗಾರಿ ವೇಗಗತಿಯ ಪಡೆದುಕೊಳ್ಳಲು ಸಾಧ್ಯವಾಗಿಲ್ಲ. ಹೀಗಾಗಿ ಈ ಮಾರ್ಗದಲ್ಲಿ ಸೇತುವೆ ಕಾಮಗಾರಿ ಅಪೂರ್ಣ ಆಗಿದ್ರಲ್ಲ, ಇದುವರೆಗೆ ಸೇತುವೆ ಕಾಮಗಾರಿ ಆಗದೇ ಇರೋದ್ರಿಂದ ಈ ಒಂದು ಮಾರ್ಗದಲ್ಲಿ ಓಡಾಟ ಕೂಡ ಪ್ರಯಾಸದಾಯಕ ಆಗಿದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಶೇಷಗಿರಿ ತಮ್ಮೆಲ್ಲ ಮಾಹಿತಿಗೆ. ಉತ್ತರ ಕನ್ನಡದ ಕೆಲ ಕಡೆ ಅಕಾಲಿಕ ಮಳೆ, ಹೆದ್ದಾರಿ ಸಂಪೂರ್ಣವಾಗಿ ದುರಸ್ತಿಯಾಗಿದೆ. ಕೆಸರುಗದ್ದಿಯಂತಾದ ಕುಮಟಾ ಶಿರಸಿ ರಸ್ತೆ ಅಪೂರ್ಣ ಹೆದ್ದಾರಿ ಕಾಮಗಾರಿಯಲ್ಲಿ ವಾಹನಗಳು ಪರದಾಟವನ್ನು ನಡೆಸ್ತಾ ಇದೆ. ಜೀವ ಕೈಯಲ್ಲಿ ಹಿಡಿದು ವಾಹನ ಸವಾರರು ಸಂಚಾರವನ್ನು ಮಾಡ್ತಾರೆ. ಶಿರಸಿ ಜಾತ್ರೆ ಹಿನ್ನೆಲೆಯಲ್ಲಿ ಸಾವಿರಾರು ವಾಹನಗಳು ಈ ರಸ್ತೆಯಲ್ಲಿ ಸಂಚಾರವನ್ನು ಮಾಡುತ್ತೆ. ವಾಹನ ಚಾಲಕರು ಸ್ವಲ್ಪ ಯಾಮಾರಿದ್ರು ಕೂಡ ಅವರ ಪ್ರಾಣಕ್ಕೆ ಕುತ್ತು. ಉತ್ತರ ಕನ್ನಡದ ದೇವಿ ಮನೆಘಟ್ಟ ಆ ರಸ್ತೆ ಸಂಪೂರ್ಣವಾಗಿ ದುರಸ್ತಿಯಿಂದ ಕೂಡಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ ನೋಡಿ, ಬಸ್ ಬರ್ತಾ ಇದೆ, ಸಂಪೂರ್ಣವಾಗಿ ಆ ರಸ್ತೆ ಕೆಸರು ಗದ್ದೆಯಂತಾಗಿದೆ. ಸ್ವಲ್ಪ ಯಾಮಾರಿದ್ರು ಕೂಡ ಅವರ ಪ್ರಾಣಕ್ಕೆ ಕುತ್ತು. ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಪ್ರತಿನಿತ್ಯ ಇಲ್ಲಿ ಸಂಚಾರವನ್ನು ಮಾಡುತ್ತೆ. ಅಪೂರ್ಣವಾಗಿ ಕಾಮಗಾರಿ ನಡೆದಿಲ್ಲ. ಕಾಮಗಾರಿ ಇನ್ನೂ ಕೂಡ ನಡೀತಾ ಇದೆ. ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಪ್ರತಿನಿತ್ಯ. ಶಿರಸಿ ಜಾತ್ರೆ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಈ ರಸ್ತೆಯಲ್ಲಿ ಸಂಚಾರವನ್ನು ಮಾಡುತ್ತೆ. ಅಪೂರ್ಣ ಹೆದ್ದಾರಿ ಕಾಮಗಾರಿಯಿಂದಾಗಿ ಈ ರೀತಿಯಾಗಿ ಅವ್ಯವಸ್ಥೆ ಉಂಟಾಗಿರೋದು ನೋಡಿ. ಒಂದು ಜಾತ್ರೆಗೋಸ್ಕರ ಬಸ್ ತೆರಳ್ತಾ ಇತ್ತು, ಆ ಬಸ್ ಆ ರಸ್ತೆಯಲ್ಲಿ ಪೇಚಾಡ್ತಾ ಇದೆ. ರಸ್ತೆ ಸಂಪೂರ್ಣವಾಗಿ ಕೆಸರು ಗದ್ದೆಯಂತಾಗಿದೆ. ಕಾಮಗಾರಿ ಇನ್ನೂ ಕೂಡ ನಡೀತಾ ಇದೆ, ಪೂರ್ಣಗೊಂಡಿಲ್ಲ. ಒಂದು ಕಡೆ ಜಾತ್ರೆ ಇದೆ, ಈ ಜಾತ್ರೆಗೋಸ್ಕರ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಈ ಜಾತ್ರೆಗೆ ಬರ್ತಾ ಇದೆ. ಹೀಗಾಗಿ ಪ್ರತಿನಿತ್ಯ ಕೂಡ ಇದೇ ರೀತಿಯಾದಂಥ ಸಮಸ್ಯೆಯನ್ನು ಅಲ್ಲಿರುವಂಥ ಪ್ರಯಾಣಿಕರು ಫೇಸ್ ಮಾಡ್ತಾ ಇದ್ದಾರೆ. ನೋಡಿ, 2 ದಿನಗಳ ಹಿಂದೆ ನಡೆದಂಥ ಘಟನೆ ಇದು. ರಸ್ತೆ ನೋಡಿ ಸಂಪೂರ್ಣವಾಗಿ ಕೆಸರು ಗದ್ದೆಯಂತಾಗಿದೆ. ಆ ರಸ್ತೆಯಲ್ಲಿ ಈ 2 ವೀಲರ್ ಬೈಕ್ ಕೂಡ ಹೋಗ್ತಾ ಇದೆ. ನೋಡಿ ಯಾವ ರೀತಿಯಾಗಿ